ಈ ವಿಡಿಯೋಗೆ ಪ್ರಾಯೋಜಕರು ಹೋಟೆಲ್ ನ್ಯಾನ್ಸಿ. ದಿನನಿತ್ಯದ ತಾಜಾ ಮತ್ತು ರುಚಿಕರವಾದ ಶುದ್ಧ ಶಾಕಾಹಾರಿ ಭೋಜನಕ್ಕಾಗಿ ಒಮ್ಮೆ ಭೇಟಿ ಕೊಡಿ ಹೋಟೆಲ್ ನ್ಯಾನ್ಸಿ. ಸ್ಥಳ ಎಂ ಹೊಸಕೊಪ್ಪಲು, ಹಾಸನದಿಂದ ಒಳನರಸೀಪುರ ಮಾರ್ಗದಲ್ಲಿ ಬಲಭಾಗಕ್ಕೆ. ಹಾಸನ್ ನಗರವು ನೈಸರ್ಗಿಕ ಸೊಬಗು ಮತ್ತು ಸಂಸ್ಕೃತಿಯ ನಗರವಾಗಿದೆ. ಇಲ್ಲಿನ ಜನರ ಆತಿಥ್ಯ ಮತ್ತು ಸರಳ ಜೀವನ ಶೈಲಿ ಮನಸ್ಸಿಗೆ ಹತ್ತಿರವಾಗುತ್ತದೆ. ಒಟ್ಟಿನಲ್ಲಿ ಶಾಂತಿ, ಸೌಹಾರ್ದ ಮತ್ತು ಸಂಸ್ಕೃತಿಯ ಮಿಡಿತ ಹೊಂದಿರುವ ಮನಮೋಹಕ ನಗರವಾಗಿದೆ ಹಾಸನ. ಹಾಸನದ ಎನ್ಆರ್ ಸರ್ಕಲ್ನಿಂದ ಒಳನರಸೀಪುರಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಸುಮಾರು 3 ಕಿಲೋಮೀಟರ್ ಪ್ರಯಾಣಿಸಿದರೆ ಎಂ ಹೊಸಕೊಪ್ಪಲು ತಲುಪುತ್ತೇವೆ. ಅಲ್ಲಿ ಬಲಭಾಗದಲ್ಲಿ ಕಾಣಿಸಿಕೊಳ್ಳುವ ಸುಂದರ ದೇವಾಲಯವೇ CSI ವಿಕ್ಕರ್ಸ್ ಮೆಮೋರಿಯಲ್ ಚರ್ಚ್. ಈ ದೇವಾಲಯವು ಗಂಭೀರವಾದ ವಿನ್ಯಾಸ ಮತ್ತು ಆಕರ್ಷಕ ಗೋಪುರಗಳಿಂದ ಗಮನ ಸೆಳೆಯುತ್ತದೆ. CSI ವಿಕ್ಕರ್ಸ್ ಮೆಮೋರಿಯಲ್ ಚರ್ಚ್ ಈ ವರ್ಷ ಅಂದರೆ 2026ರ ಫೆಬ್ರವರಿಯಲ್ಲಿ ತನ್ನ 108ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಬನ್ನಿ, ಈ ಸಂಭ್ರಮವನ್ನು ಎಲ್ಲರೂ ಸೇರಿ ಸಂತೋಷದಿಂದ ಆಚರಿಸೋಣ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಸಮುದ್ರ ನಾಮದಲ್ಲಿ ಸಮಸ್ತ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಹಾಸನ ಚಿಕ್ಕಮಗಳೂರು ವಲಯದ ಎಲ್ಲ ಸಭೆಗಳ ಒಂದು ಚರಿತ್ರೆಯನ್ನು ದಾಖಲಿಸುವಂಥ ಒಂದು ಭಾಗವಾಗಿ ದೇವರು ಈ ಒಂದು ದಿನದಲ್ಲಿ ನಾವು ನಮ್ಮ ಹಾಸನದ ಹೊಸಕೊಪ್ಪಲಿನಲ್ಲಿರುವಂಥ CSI ವಿಕಾರ್ ಸ್ಮಾರಕ ದೇವಾಲಯಕ್ಕೆ ನಾವು ಬಂದಿದ್ದೇವೆ. ಈ ಒಂದು ದೇವಾಲಯಕ್ಕೆ ಬಂದು ಇಲ್ಲಿಯ ಸಭಾ ಚರಿತ್ರೆಯನ್ನು ದಾಖಲಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದು. ಈ ಒಂದು ಭಾಗದಲ್ಲಿ ನಮ್ಮ ಹಾಸನ ಚಿಕ್ಕಮಗಳೂರು ವಲಯದ ಖಜಾಂಚಿ ಆಗಿರುವಂತ ವಿನಯನವರು ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗೂ ವಿಡಿಯೋ ರೆಕಾರ್ಡರ್ ಆಗಿ ನಮ್ಮ ಮಧ್ಯದಲ್ಲಿ ಪ್ರಿಯ ಸಹೋದರ ಸ್ಯಾಮ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಬಂದು ನಾವು ಜೊತೆಯಾಗಿ ಬಂದು ಈ ಒಂದು ಚರಿತ್ರೆಯನ್ನು ದಾಖಲಿಸೋಣ. ಬನ್ನಿ, ಒಂದು ಸಭೆಗೆ ಹೋಗಿ ಈ ಒಂದು ಚರಿತ್ರೆಯನ್ನು ನಾವು ದಾಖಲಿಸುವವರಾಗಿರೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ದೇವಜನರೇ, ನಮ್ಮೆಲ್ಲರಿಗೆ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಕರ್ನಾಟಕ ದಕ್ಷಿಣ ಸಭಾ ಪ್ರಾಂತದ ಧರ್ಮಾಧ್ಯಕ್ಷನಾಗಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ವಿಶೇಷವಾಗಿ ನಮ್ಮ CSI ವಿಕ್ಕರ್ಸ್ ದೇವಾಲಯದ ಹೊಸಕೊಪ್ಪಲಿನ ಈ ಸಭೆಯಲ್ಲಿ 108ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡು ಅದರ ಆಚರಣೆಯಲ್ಲಿ ಈ ದಿನ ದೃಢೀಕರಣದ ಆರಾಧನೆ ಸಹ ಹೊಂದಿದ್ದಾರೆ. ದೇವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ, ಈ ಆರಾಧನೆ ಮುನ್ನಡೆದಿದೆ. ಮತ್ತು ವಿಶೇಷವಾಗಿ ಬಂದಂಥ ಎಲ್ಲರಿಗೆ ನಾನು 108ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶುಭ ಕೋರ್ತೇನೆ. ಡಯಾಸಿಸ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಡಯಾಸಿಸ್ನ ಎಲ್ಲ ಐನವರ ಪರವಾಗಿ CSI ವಿಕ್ಕರ್ಸ್ ಸಭೆಯ ಪ್ರತಿಯೊಂದು ಕುಟುಂಬಕ್ಕೆ ನಾನು ಸಂತೋಷದಿಂದ ಶುಭ ಕೋರಿ ದೇವರ ಆಶೀರ್ವಾದವನ್ನು ಕೋರ್ತೇನೆ. ದೇವರ ಮುಂದೆಯೂ ಸಹ ನಿರಂತರವಾಗಿ 108 ವರ್ಷಗಳ ಕಾಲ ಸಲಹಿದ ರೀತಿಯಲ್ಲಿ ಆಶೀರ್ವದಿಸಿ ಸಭೆಯನ್ನ ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯದಿಂದ ನಡೆಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ.
ಧನ್ಯವಾದಗಳು. ಎಲ್ಲರಿಗೆ ದೇವರ ಆಶೀರ್ವದಿಸಿ ನಡೆಸಿ. CSI ವಿಕಾಸ್ ಸ್ಮಾರಕ ದೇವಾಲಯದ 108ನೇ ವಾರ್ಷಿಕೋತ್ಸವದ ಈ ಸುಂದರವಾದಂಥ ಸುಸಮಯದಲ್ಲಿ ಸಭೆಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸುವನಾಗಿದ್ದೇನೆ. ತಂದೆಯ ದೇವರು ಇದುವರೆಗೆ ನಡೆಸಿದ ಹಾಗೆ ಮುಂದೆಯೂ ಕೂಡ ಹೇಳುವಂಥ ಆಶೀರ್ವಾದಗಳೊಂದಿಗೆ ನಿಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸಿ. ಪ್ರೀತಿಯ ಸಭೆಯವರೇ, ನಮ್ಮ ಸಭೆ ತನ್ನ 108ನೇ ವಾರ್ಷಿಕೋತ್ಸವ ಎದುರು ನೋಡಲು ದೇವರು ಕೃಪೆ ಮಾಡಿದ್ದಾನೆ. ದೇವರು ಇಲ್ಲಿಯವರೆಗೂ ನಡೆಸಿಕೊಂಡು ಬಂದಿದ್ದಾನೆ. ಈ ಸಮಯದಲ್ಲಿ ಸಭೆಯ ಎಲ್ಲ ಸಭಾಪಾನ ಸಮಿತಿಯ ಸದಸ್ಯರಿಗೆ, ಸಭೆಯ ಒಂದೊಂದು ಕುಟುಂಬಗಳಿಗೆ, ಮಕ್ಕಳಿಗೆ, ಯವನಸ್ಥರಿಗೆ, ಹಿರಿಯರಿಗೆ ದೇವರು ತನ್ನೆಲ್ಲ ಆಶೀರ್ವಾದ ನೀಡಲಿ ಎಂಬುದಾಗಿ ನಾನು ಬೇಡುವಂತವನಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಆರಾಧನೆ, ಸಂಸ್ಕಾರ, ಇನ್ನಿತರ ಎಲ್ಲ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ದೇವರ ಸನ್ನಿಧಾನಕ್ಕೆ ಬಂದು ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ವಿಶೇಷವಾಗಿ CSI ವಿಕಾಸ್ ಸ್ಮಾರಕ ದೇವಾಲಯ 108ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಶ್ರೀಮತಿ ಎವೆಲಿನಾ ವಿಕರ್ಸ್ ಅವರ ಸ್ಮರಣಾರ್ಥ ಈ ಒಂದು ದೇವಾಲಯವನ್ನ ನಿರ್ಮಿಸಲಾಗಿತ್ತು. ಇಂದಿಗೆ 108 ಸಂವತ್ಸರಗಳನ್ನ ಕಂಡಿದೆ. ಆದ್ರಿಂದ ಈ ಒಂದು ಸುಸಂದರ್ಭದಲ್ಲಿ ಹಾಜರಿದ್ದಂತ ನಮ್ಮ ಧರ್ಮಾಧ್ಯಕ್ಷರು ಹಾಗೂ ಹಾಸನ ಚಿಕ್ಕಮಗಳೂರು ವಲಯದ ಅಧ್ಯಕ್ಷರು ಹಾಗೂ ಜೇಕಬ್ಬಯ್ಯನವರು ಹಾಗೂ ಸಭೆಯ ಸಮಿತಿ ಹಾಗೂ ಸಭಾ ಪರಿಪಾಲನಾ ಸಮಿತಿ ಹಾಗೂ ಸಭೆಯವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂತ ವಂದನೆಯನ್ನ ತಿಳಿಸ್ತೇನೆ. ಧನ್ಯವಾದಗಳು. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಹಾಸನ ಚಿಕ್ಕಮಗಳೂರು ಪ್ರಾದೇಶಿಕ ಪರಿಷತ್ತಿನ ವತಿಯಿಂದ ಹಾಸನ ಚಿಕ್ಕಮಗಳೂರು ಪ್ರಾಂತ್ಯದಲ್ಲಿರುವಂತ ಎಲ್ಲಾ ಸಭೆಗಳ ಚರಿತ್ರೆಯನ್ನು ದಾಖಲಿಸಿಕೊಳ್ಳುವಂತ ಸಣ್ಣ ಪ್ರಯತ್ನ ನಮ್ಮದು. ಆ ಒಂದು ಪ್ರಯತ್ನದ ಭಾಗವಾಗಿ ನಾವಿಂದು CSI ವಿಕಾಸ್ ಸ್ಮಾರಕ ದೇವಾಲಯಕ್ಕೆ ನಾವು ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಒಂದು ಸಭೆಯ ಸಭಾ ಸೇವಕರಾಗಿರುವಂತ ರೆವರೆಂಡ್ ಸುಜೇಂದ್ರ ಅಯ್ಯನವರಿದ್ದಾರೆ. ಮಾತ್ರವಲ್ಲ, ಸಭೆಯ ಹಿರಿಯರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಇವರನ್ನು ಮಾತನಾಡಿಸುವುದರ ಮೂಲಕ ಈ ಒಂದು ಸಭೆಯ ಚರಿತ್ರೆಯನ್ನು ದಾಖಲಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, CSI ವಿಕಾಸ್ ಸ್ಮಾರಕ ದೇವಾಲಯ ತನ್ನ 108ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುವ ಒಂದು ಸಂಭ್ರಮದಲ್ಲಿದೆ. ಇದರ ಒಂದು ಭಾಗವಾಗಿ ಹಾಸನ ಚಿಕ್ಕಮಗಳೂರು ವಲಯದ ವತಿಯಿಂದ ಈ ಒಂದು ದೇವಾಲಯದ ಚರಿತ್ರೆಯನ್ನು ದಾಖಲಿಸುವಂತ ಸಣ್ಣ ಪ್ರಯತ್ನ ನಮ್ಮದು. ಆ ಒಂದು ಭಾಗವಾಗಿ ನಾವು ಇಂದು ದೇವಾಲಯಕ್ಕೆ ನಾವು ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಈ ಒಂದು ಸಭೆಯ ಸಭಾ ಸೇವಕರಾಗಿರುವಂತ ರೆವರೆಂಡ್ ಸುಜೇಂದ್ರ ಅಯ್ಯನವರು ಮಧ್ಯದಲ್ಲಿದ್ದಾರೆ. ಅಯ್ಯನವರಿಗೆ ನಾವು ವಂದನೆಗಳನ್ನು ತಿಳಿಸ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಸಭೆಯ ಸಭಾ ಪರಿಪಾಲನಾ ಸಮಿತಿಯ ಸದಸ್ಯರಾಗಿರುವಂತ ಶ್ರೀಯುತ ಸಂಶಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಶ್ರೀಯುತ ಅನಿಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರಿಯ ಸಹೋದರರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ವಂದಿಸುವರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ಇದು CSI ವಿಕಾಸ್ ಸ್ಮಾರಕ ದೇವಾಲಯ ಎಂಬುದಾಗಿ ಕರೆಯಲ್ಪಡ್ತದೆ. ಈ ವಿಕಾಸ್ ಯಾರು, ಯಾಕೆ ಈ ಒಂದು ಹೆಸರಿನಿಂದ ಈ ಒಂದು ದೇವಾಲಯ ಕರೆಯಲ್ಪಡ್ತದೆ ಎಂಬುದನ್ನು ಈ ಒಂದು ಸ್ಥಳೀಯ ಸಭಾ ಸೇವಕರಾಗಿರುವಂತ ರಾಜಯ್ಯನವರ ಹತ್ರ ಕೇಳಿ ನಾವು ತಿಳಿದುಕೊಳ್ಳೋಣ. ಅಯ್ಯ, ಮೊಟ್ಟ ಮೊದಲನೇದಾಗಿ ಹಾಸನ ಚಿಕ್ಕಮಗಳೂರು
ಪ್ರಾದೇಶಿಕ ಪರಿಷತ್ ವತಿಯಿಂದ ಈ ಒಂದು ಸಭಾ ಚರಿತ್ರೆಯನ್ನ ನೀವು ದಾಖಲಿಸ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಸಂತೋಷಕರವಾದಂಥ ವಿಷಯ. ಮಾತ್ರವಲ್ಲದೆ ಯೂಟ್ಯೂಬ್ನ ಮೂಲಕವಾಗಿ ಈ ಒಂದು ಸಂದೇಶ ಇಡೀ ನಮ್ಮ CSI ಮಾತ್ರವಲ್ಲ ಎಲ್ಲ ಒಂದು ಸಭೆಗಳಿಗೂ ಕೂಡ ಸಭಾ ಚರಿತ್ರೆ ತಲುಪ್ತಾ ಇದೆ ಅನ್ನುವಂಥದ್ದು ಒಂದು ಸಂತೋಷದ ವಿಷಯ. ಈ ಒಂದು ಸಮಯದಲ್ಲಿ ಈ ಒಂದು ಛಾಯಾಚಿತ್ರವನ್ನ ಅಥವಾ ಇದೇನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ನಮ್ಮ ವಿನಯಣ್ಣ ಆಗಿರ್ಬೋದು ಹಾಗೂ ಸ್ಯಾಮ್ ಈ ಒಂದು ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ನಾನು ವಂದನೆಯನ್ನ ತಿಳಿಸ್ತೇನೆ. ನೀವು ಕೇಳಿದ ಹಾಗೆ ಸಭಾ ಒಂದು ಚರಿತ್ರೆಯ ಹಿನ್ನೆಲೆಯಂತೆ 1861ರಲ್ಲಿ ಇಬ್ಬರು ಮಿಷನರಿಗಳು ಹಾಸನ ಪ್ರಾಂತಕ್ಕೆ ಕ್ರಿಸ್ತನ ಸುವಾರ್ತೆಯನ್ನು ಹೊತ್ತು ತರ್ತಾರೆ. ಸೊ ಆ ಒಂದು ಸಮಯದಲ್ಲಿ ರೆವರೆಂಡ್ ರಿಡೆಟ್ ಹಾಗೂ ಅವರ ಪತ್ನಿ ಅವರು ಈ ಹಾಸನದಲ್ಲಿ ಸುವಾರ್ತೆಯನ್ನು ತರುವಂತ ಸಮಯದಲ್ಲಿ ಭೀಕರವಾದಂತ ಒಂದು ಕಾಯಿಲೆ ಎದುರಾಗ್ತದೆ. ಆಗ ಅನೇಕ ಜನರು ನಿರ್ಗತಿಕರಾಗ್ತಾರೆ, ಅನೇಕ ಜನರು ಸಾವಿಗೆ ಈಡಾಗುವಂತ ಒಂದು ಸಂದರ್ಭ ಇದೆ. ಆ ಸಮಯದಲ್ಲಿ ಪ್ರಿಯರು ಈ ಒಂದು ಹಾಸನದಲ್ಲಿ ಅನಾಥಾಲಯ ಹಾಗೂ ಅವ್ರ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹಾಗೂ ತುಮಕೂರಿನಲ್ಲಿ ಗಂಡು ಮಕ್ಕಳಿಗೆ ಅನಾಥಾಲಯವನ್ನ ಅವರು ಸ್ಥಾಪಿಸ್ತಾರೆ. ಸೊ ಈ ಒಂದು ಸಂದರ್ಭ ಹೇಗಾಯ್ತು ಅಂತ ಹೇಳಿದ್ರೆ, ಇಲ್ಲಿದ್ದಂತ ಹೆಣ್ಣು ಮಕ್ಕಳು ಅಲ್ಲಿದ್ದಂತ ಗಂಡು ಮಕ್ಕಳಿಗೆ ಅವ್ರಿಗೊಂದು ಕುಟುಂಬವನ್ನ ಕಟ್ಟಿಕೊಡುವಂತ ಒಂದು ಆಲೋಚನೆ ಅವ್ರಿಗೆ ಬರ್ತದೆ. ಸೊ ಅವ್ರನ್ನ ಕುಟುಂಬವಾಗಿ ಇಲ್ಲಿ ತಂದು ಸೇರಿಸಿ ಅವ್ರಿಗೆ ಒಂದು ಮನೆಗಳನ್ನ ನಿರ್ಮಿಸಿಕೊಟ್ಟು ಅವರು ಕುಟುಂಬವಾಗಿ ಜೀವನ ಮಾಡುವಂತೆ ಅವ್ರಿಗೆ ಕೃಪೆ ಕೊಡ್ತಾರೆ. ಅಷ್ಟು ಮಾತ್ರವಲ್ಲದೆ ನಾವು ಮೊದಲು ಆಲಯ ಇರಲಿಲ್ಲ, ಇಲ್ಲಿ ಒಂದು ಸ್ಕೂಲ್ ಮನೆ ಅಂತ ಒಂದಿದೆ, ಅಲ್ಲಿ ಒಂದು ಆರಾಧನೆಗಳು ನಡೀತಾ ಇತ್ತು. ಅವರಿಗೆ ಕುಟುಂಬಗಳಿಗೆ ಅಲ್ಲಿ ಆರಾಧನೆಗೆ ಒಂದು ಸ್ಥಳ ಸಿಕ್ತು ಅಂತೇಳಿ. ಸೊ ವಿಕ್ಕರ್ಸ್ ಅನ್ನುವಂತ ಈ ಒಂದು ಹೆಸರು ಈ ಸಭೆಗೆ ಯಾಕೆ ಬಂತು ಅಂತ ಹೇಳುವಂತ ನಿಮ್ಮ ಒಂದು ಪ್ರಶ್ನೆಗೆ 12/8/1879ರಲ್ಲಿ ಇಂಗ್ಲೆಂಡಿನಲ್ಲಿ ಕುಮಾರಿ ಎವ್ಲಿನಾ ವಿಕ್ಕರ್ಸ್ ಅನ್ನುವಂತ ಒಬ್ಬಾಕೆ ಜನಿಸ್ತಾಳೆ. ಆಕೆ ರೂಪವತೆಯಾಗಿರ್ತಾಳೆ ಅನ್ನುವಂಥದ್ದು ನಮಗೆ ದಾಖಲಾತಿಗಳ ಪ್ರಕಾರ ಸಿಗ್ತದೆ. ಈಕೆ ಅಲ್ಲಿಂದ ಬಂದು ಹಾಸನ ಮತ್ತು ತುಮಕೂರಿನಲ್ಲಿ ಈ ಅನಾಥ ಮಕ್ಕಳ ಆರೈಕೆಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತನ್ನ 23ನೇ ವಯಸ್ಸಿನಲ್ಲಿ ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಅನ್ನುವಂತೆ ಆಕೆ ಬಂದು ಎಲ್ಲ ಒಂದು ನಿರ್ಗತಿಕರ ಪರವಾಗಿ ಆಕೆ ಕೆಲಸ ಮಾಡುವಂಥದ್ದನ್ನ ಕೂಡ ನೋಡ್ತೇವೆ. ಮತ್ತಾಯನ ಬರೋ ಸುವಾರ್ತೆ 28ನೇ ಅಧ್ಯಾಯ ಪ್ರಕಾರ, ನಾನು ಸೆರೆಯಲ್ಲಿದ್ದೆ, ನೀವು ಬಂದು ನೋಡಿರಿ, ನನಗೆ ಹಸಿದಿದ್ದೆ, ನೀವು ಊಟ ಕೊಟ್ಟರೆ, ನನಗೆ ಬಟ್ಟೆ ಇರಲಿಲ್ಲ, ಆ ಒಂದು ವಾಕ್ಯಗಳು ಆಕೆ ಮೇಲೆ ಪ್ರಭಾವಿತಲಾಗಿ ತನ್ನನ್ನು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಕ್ರಿಸ್ತನು ನಡೆದಂತ ಹಾದಿಯಲ್ಲಿ ಎವ್ಲಿನಾ ವಿಕ್ಕರ್ಸ್ ಅವರು ಸಾಕ್ತಾರೆ. ಆಕೆ 31 ವರ್ಷಗಳ ಜರ್ನಿ, 31 ವರ್ಷಕ್ಕೆ ಆಕೆ ತೀರಿ ಹೋಗುವಂಥದ್ದನ್ನ ಕೂಡ ನಾವು ನೋಡ್ತೇವೆ. 29/8/1910ರಲ್ಲಿ ಆಕೆ ದೈವಾಧೀನಳಾಗ್ತಾಳೆ. ಸೊ ಅದಾಗಿ 1917 6ರಿಂದ 7 ವರ್ಷಗಳ ನಂತರದಲ್ಲಿ ರೆವರೆಂಡ್ R.W. ಬೂಟ್ ಅನ್ನುವಂಥವ್ರು ಇಲ್ಲಿ ನೇಮಕ ಆಗ್ತಾರೆ. ಅಷ್ಟು ಮಾತ್ರವಲ್ಲದೆ ಅವರ ಸೇವೆಯನ್ನು ನೆನೆದು, ಎವ್ಲಿನಾ ವಿಕ್ಕರ್ಸ್ ಅವರ ಸೇವೆಯನ್ನು ನೆನೆದು ಅವರ ಹೆಸರಿನಲ್ಲಿ ವಿಕ್ಕರ್ಸ್ ಸ್ಮಾರಕ ದೇವಾಲಯ ಅನ್ನುವಂಥದ್ದನ್ನ 1918 ಹಾಸನದಿಂದ ಒಂದು 3ರಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತ ಹೊಸಗೊಪ್ಪಲು ಇಲ್ಲಿ ದೇವಾಲಯವನ್ನ ಸ್ಥಾಪಿಸ್ತಾರೆ. ಕರ್ತನೇ ಪ್ರಿಯರೇ, ವಿಕಾಸ್ ಎನ್ನುವಂತ ಹೆಸರು ಈಗಾಗಲೇ ಅಯ್ಯನವರು ಹೇಳಿದ ಹಾಗೆ ಎವ್ಲಿನ್ ವಿಕಾಸ್ ಅವರಿಂದ ಬಂದಿದೆ. ಎವ್ಲಿನ್ ವಿಕಾಸ್ ಅವರು ಬಹಳ ತಮ್ಮ ಯೌವನ ಪ್ರಾಯದಲ್ಲಿ 23ನೇ ವರ್ಷದಲ್ಲೇ ಅವರು ಹಾಸನ ಎನ್ನುವಂತ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಬಡ ಮಕ್ಕಳ ಸೇವೆಯನ್ನು ಮಾಡ್ತಾರೆ, ಅನಾಥಾಲಯದಲ್ಲಿ ಸೇವೆಯನ್ನು ಮಾಡ್ತಾರೆ. ತಮ್ಮ 31ನೇ ವರ್ಷದಲ್ಲಿ 1910ರಲ್ಲಿ ಅವರು ದೈವಾಧೀನರಾಗ್ತಾರೆ. ಸುಮಾರು 8 ವರ್ಷಗಳ ಒಂದು ಸೇವೆ, ಒಂದು ಬಹಳ ಅರ್ಥಪೂರ್ಣವಾದಂತಹ ಒಂದು ಸೇವೆ. ಅನಾಥಾಲಯದಲ್ಲಿ ಮಕ್ಕಳ ಮಧ್ಯೆ, ಬಡವರ ಮಧ್ಯೆ, ಯಾವುದೋ ಒಂದು ದೇಶದಿಂದ ಬಂದು ಇಲ್ಲಿ ಮಾಡಿದಂತ ಒಂದು ಅರ್ಥಪೂರ್ಣವಾದಂತಹ ಒಂದು ಸೇವೆ. ಇದನ್ನು ಮನಗಂಡು R.W. ಬೂಟ್ ಅವರು ಮಿಷನರಿ ಇಲ್ಲ, ಈ ಸೇವಕಿಯ ಒಂದು ಹೆಸರಿನಲ್ಲಿ, ಈ ಮಗಳ ಹೆಸರಿನಲ್ಲಿ ಒಂದು ದೇವಾಲಯ ಒಂದು ನಿರ್ಮಾಣವಾಗಬೇಕು, ಇವಳ ಸೇವೆ, ಇವಳು ಮಾಡಿದಂತ ಸೇವೆಗೆ ಒಂದು ನಾವು ಗೌರವವನ್ನು ಸಲ್ಲಿಸಬೇಕು ಎನ್ನುವಂತ ಒಂದು ಬಹಳ ಉತ್ಕಟವಾದಂತ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಒಂದು ಹೊಸಕೊಪ್ಪಲಿನಲ್ಲಿ ಪ್ರಿಯ ಆ ಮಿಷನರಿ ಹೆಸರಿನಲ್ಲಿ ಎವ್ಲಿನ್ ವಿಕಾಸ್ ಅವರ ಹೆಸರಿನಲ್ಲಿ ಈ ಒಂದು ಸ್ಥಳದಲ್ಲಿ ಅವರು ದೇವಾಲಯವನ್ನು ಅವರು ಸ್ಥಾಪಿಸ್ತಾರೆ ಮತ್ತು ಪ್ರತಿಷ್ಠಿಸ್ತಾರೆ. ನಮ್ಮ ಸಮಾಜ ಚರಿತ್ರೆಯಲ್ಲಿ ಒಂದು ಹೆಣ್ಣು ಮಗಳ ಹೆಸರಿನಲ್ಲಿ
ಪ್ರಾರಂಭಿಸಲ್ಪಟ್ಟಂತ ಒಂದು ಸಭೆ ಇದು. ನಾನು ನೆನೆಸ್ತೇನೆ, ಅದು ಪ್ರಾರಂಭಿಕ ಸಭೆ. ಒಂದು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಒಂದು ಪ್ರಾರಂಭಿಸಲ್ಪಟ್ಟಂತ ಒಂದು ಸಭೆ ಇದು. ಮಿಷನರಿ, ಒಂದು ಹೆಣ್ಣು ಮಕ್ಕಳು ಮಿಷನರಿ ಹೆಸರಿನಲ್ಲಿ ಪ್ರಾರಂಭಿಸಲ್ಪಟ್ಟಂತ ಒಂದು ಸಭೆ ಇದೆ. ಹಾಗಾಗಿ ನಾವು ಬೆಳೆಸ್ಕೊಳ್ಬೇಕು ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ. 1918ರಲ್ಲಿ ಎವ್ಲಿನ್ ವಿಕಾರ್ಸ್ ಅವರ ಸ್ಮರಣಾರ್ಥವಾಗಿ ಈ ಒಂದು ಸ್ಥಳದಲ್ಲಿ ದೇವಾಲಯವು ಕಟ್ಟಲ್ಪಡ್ತದೆ. ಈ ದೇವಾಲಯ ಕಟ್ಟಲ್ಪಡುವಂತಹ ವೇಳೆಯಲ್ಲಿ ಸುಮಾರು 10 ರಿಂದ 20 ಕ್ರೈಸ್ತ ಗುಂಪುಗಳು ಈ ಒಂದು ಸ್ಥಳದಲ್ಲಿ ಇರ್ತದೆ. ಈ ಸ್ಥಳದ ಆ ಕ್ರೈಸ್ತ ಸಮುದಾಯ ಅಂದ್ರೆ ಆಗಿನ ಕಾಲದಲ್ಲಿದ್ದಂತಹ ಕ್ರೈಸ್ತ ಸಮುದಾಯದ ಹಿನ್ನೆಲೆಯನ್ನು ಕೂಡ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಧ್ಯದಲ್ಲಿ ಸಭಾ ಪರಿಪಾಲನಾ ಸಮಿತಿಯ ಸದಸ್ಯರಾಗಿರುವಂತಹ ಸಂಶಯವರಿದ್ದಾರೆ. ಇಲ್ಲಿಯ ಕ್ರೈಸ್ತ ಸಮುದಾಯ, ಪ್ರಾರಂಭಿಕ ಕ್ರೈಸ್ತ ಸಮುದಾಯದ ಹಿನ್ನೆಲೆಯ ಬಗ್ಗೆ ನೀವು ಸ್ವಲ್ಪ ಹೇಳ್ಬೋದಾ? ಮೊದಲಿಗೆ ಹಾಸನದ ಬೋರ್ಡಿಂಗ್ ಹೋಮ್ ನಲ್ಲಿ ಒಂದು ತೆರೆಯಲ್ಪಟ್ಟಿತು, ಹೆಣ್ಣು ಮಕ್ಕಳಿಗೆ ಒಂದು ಬೋರ್ಡಿಂಗ್ ಹೋಮ್ ಅನ್ನು ತೆರೆಯಲ್ಪಟ್ಟಿತು. ಹಾಗೆ ತುಮಕೂರಿನಲ್ಲಿ ಗಂಡು ಮಕ್ಕಳಿಗೆ ಒಂದು ಬೋರ್ಡಿಂಗ್ ಹೋಮ್ ಅನ್ನು ತೆಗೆದು ಇಲ್ಲಿ ಸಭೆಯ ಕುಟುಂಬಗಳ ಜೀವಿತಕ್ಕೆ ಇಲ್ಲಿನ ಹೆಣ್ಣು ಮಕ್ಕಳನ್ನು ಹಾಗೂ ತುಮಕೂರಲ್ಲಿರುವ ಗಂಡು ಮಕ್ಕಳನ್ನು ಮದುವೆಯ ಮುಖಾಂತರ ಒಗ್ಗೂಡಿಸಿ ಇಲ್ಲಿ ಅವ್ರಿಗೆ ಒಂದು ನೆಲೆಸಲು ಒಂದು ಮನೆಗಳನ್ನು ಕಟ್ಟಿಸಿ ಕುಟುಂಬ ಬೆಳವಣಿಗೆಗೆ ಮಾಡಿಕೊಟ್ಟರು. ಈಗಾಗಲೇ ಸಂಶಯ ಹೇಳಿದ ಹಾಗೆ ಹಾಸನದಲ್ಲಿದ್ದಂತ ಹೆಣ್ಣು ಮಕ್ಕಳ ಬೋರ್ಡಿಂಗ್ ಹೋಮ್ ಮತ್ತು ತುಮಕೂರಿನಲ್ಲಿದ್ದಂತ ಗಂಡು ಮಕ್ಕಳ ಬೋರ್ಡಿಂಗ್ ಹೋಮ್ ಬಹಳ ಪ್ರಾಮುಖ್ಯ ಈ ಚರಿತ್ರೆಯಲ್ಲಿ. ಹಾಸನದ ಚರಿತ್ರೆ ಆಗಿರ್ಬೋದು, ಹೊಸೂರಿನ ಚರಿತ್ರೆ ಆಗಿರ್ಬೋದು. ಇವರು ಬೆಳೆದ ಹಾಗೆ, ಮಕ್ಕಳು ಬೆಳೆದ ಹಾಗೆ ಅವರು ಕೌಟುಂಬಿಕ ಜೀವಿತಕ್ಕೆ ಕಾಲಿಸ್ಲಿಕ್ಕಾಗುವಂತೆ ಅವರು ಮುನ್ನಡೆಸಿ 1918ರಲ್ಲಿ ಈ ಒಂದು ಸ್ಥಳದಲ್ಲಿ ದೇವಾಲಯ ನಿರ್ಮಿಸೋದಕ್ಕಿಂತ ಮೊದಲು ಯಾವ ಸ್ಥಳದಲ್ಲಿ ಆರಾಧನೆ ನಡೆಸಿದ್ರು? ಮಧ್ಯದಲ್ಲಿ ಅನಿಲ್ ಅವರಿದ್ದಾರೆ, ಸಭಾ ಪರಿಪಾಲನಾ ಸಮಿತಿಯ ಸದಸ್ಯರು, ಹೇಳ್ಬೋದಾ? ಮೊದಲಿಗೆ ಇಲ್ಲಿ ಒಂದು ಸ್ಕೂಲ್ ಮನೆ ಇದೆ, ಅಲ್ಲಿ ಒಂದು ಚಿಕ್ಕ ಸ್ಥಳದಲ್ಲಿ ಆರಾಧನೆ ನಡೀತಾ ಇತ್ತು. ಅಲ್ಲಿಂದ ತದನಂತರ ಕುಟುಂಬ ಜೀವಿತದಿಂದ ಎಲ್ಲ ಸೇರಿದ್ರಲ್ಲ, ಅವರೆಲ್ಲ ಸೇರಿ ಇಲ್ಲೊಂದು ಚಿಕ್ಕ ಒಂದು ಸಭೆ ಕಟ್ಟಬೇಕಂತ ಹೇಳಿ ಈಗ ಇರುವ ಸ್ಥಳದಲ್ಲಿ ಒಂದು ಚಿಕ್ಕದಾಗಿ ಪ್ರಾರಂಭ ಮಾಡಿದ್ರು. ಹೀಗೆ ಕುಟುಂಬ ಬೆಳೀತಾ ಒಂದು ನವೀಕರಣ ಮಾಡ್ಕೊಂಡು ಬರ್ತಾ ಎರಡನೇ ಇದನ್ನ ಚರ್ಚನ ಸ್ವಲ್ಪ ದೊಡ್ಡದು ಮಾಡಿದ್ರು. ಒಂದು 50 ಫ್ಯಾಮಿಲಿ ಆಗುವಾಗೆ ಮಾಡಿದ್ರು. 1918ರಲ್ಲಿ ಐನವರು ಹೇಳಿದ ಹಾಗೆ 1918ಕ್ಕಿಂತ ಮೊದಲು ಇಲ್ಲೊಂದು ಸ್ಕೂಲ್ ಮನೆ ಇರ್ತದೆ. ಆ ಒಂದು ಸ್ಕೂಲ್ ಮನೆಯಲ್ಲಿ ಆರಾಧನೆಯನ್ನು ನಡೆಸ್ತಾ ಇದ್ರು. ತದನಂತರದಲ್ಲಿ ಎವ್ಲಿನ್ ವಿಕಾರ್ಸ್ ಅವರ ಸ್ಮರಣಾರ್ಥವಾಗಿ ಒಂದು ಸ್ಥಳದಲ್ಲಿ ದೇವಾಲಯವು ಕಟ್ಟಲ್ಪಡ್ತದೆ. ಆ ನಂತರ ಸ್ಕೂಲ್ ಮನೆಯಲ್ಲಿ ಇದ್ದಂತ ಆರಾಧನೆ ನಡೆಯಲ್ಪಟ್ಟಿರುವಂತದ್ದು ಇಲ್ಲಿಗೆ ಅದು ಶಿಫ್ಟ್ ಆಗ್ತದೆ. ಈ ಒಂದು ಸ್ಥಳದಲ್ಲಿ ಅವರು ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರನ್ನು ಕುಟುಂಬ ಜೀವಿತಕ್ಕೆ ಕಾಲಿಸಿದ ನಂತರದಲ್ಲಿ ಅವರಿಗೆ ಒಂದು ತಮ್ಮದೇ ಆದಂತಹ ಸ್ವತಃ ಸ್ಥಳವನ್ನು ಕೊಟ್ಟು, ಮನೆ ನಿರ್ಮಿಸಿಕೊಟ್ಟು ಈ ಒಂದು ಸ್ಥಳದಲ್ಲಿ ಅವರನ್ನು ಸೆಟ್ಲ್ ಮಾಡ್ತಾರೆ. ಸೆಟ್ಲ್ ಮಾಡ್ತಾರೆ. ಹಾಗೆ ಇಲ್ಲಿ ಕ್ರೈಸ್ತ ಸಮುದಾಯ ಕ್ರೈಸ್ತ ಸಮುದಾಯ ಬೆಳೀತಾ 20 ಕುಟುಂಬಗಳಿಂದ ಆ ಒಂದು ಕ್ರೈಸ್ತ ಸಮುದಾಯ ಬೆಳೀತಾ. 1918ರಲ್ಲಿ ವಿಕಾಸ್ ರವರ ಸ್ಮರಣಾರ್ಥವಾಗಿ ಈ ಒಂದು ಸ್ಥಳದಲ್ಲಿ ಈ ಒಂದು ದೇವಾಲಯವು ಕಟ್ಟಲ್ಪಡ್ತದೆ. ತದನಂತರದಲ್ಲಿ ಆದಂತಹ ಬೆಳವಣಿಗೆ ಬಗ್ಗೆ ನಮ್ಮ ಮಧ್ಯದಲ್ಲಿರುವಂತಹ ಸಭಾ ಪರಿಪಾಲನಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಅನಿಲ್ ಅವರು ಹೇಳ್ಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ತೀವಿ. 1918ರ ನಂತರ ಒಂದು 22 ಫ್ಯಾಮಿಲಿಯಿಂದ ಮುಂದೆ ಹೀಗೆ ಕುಟುಂಬವಾಗಿ ಬೆಳ್ಕೊಂಡು ಬಂದು ಕೆಲವರಲ್ಲಿ ಆಲೋಚನೆ ಬಂತು, ಸಭೆಯನ್ನು ದೊಡ್ಡದು ಮಾಡಬೇಕಾಗಿ, ಅಭಿವೃದ್ಧಿ ಮಾಡಬೇಕಾಗಿ ಆಲೋಚನೆ ಬಂತು. 18x20 ಅಡಿಯಲ್ಲಿ ಒಂದು ಸಭೆಯನ್ನು ನಿರ್ಮಾಣ ಮಾಡಿದ್ರು. 1987ರಲ್ಲಿ ಚರ್ಚಿನ ಸುತ್ತಲೂ ಒಂದು ಕಾಂಪೌಂಡ್ ಹಾಕ್ಬೇಕಂತೇಳಿ ಪ್ರಭುಚಂದ್ರ ಅವರ ನೇತೃತ್ವದಲ್ಲಿ ಹಾಗೂ ಮತ್ತೆ 1990ರಲ್ಲಿ ಒಂದು ಬೆಲ್ ಟವರ್ ಹಾಗೂ 2 ವಿಂಗ್ಸ್ಗಳು ರೆಡಿ ಆಯಿತು. ಅದನಂತರ ಮುಂದುವರ್ಸ್ಕೊಂಡು ಬಂದು ಮತ್ತೆ ಕುಟುಂಬ ಒಂದು 70 ರಿಂದ 72 ಫ್ಯಾಮಿಲಿ ಆಗುವಾಗ 2018ರಲ್ಲಿ 100ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ರೆವರೆಂಡ್ ಸುಧಾಕರ್ ಅಯ್ಯರವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಚರ್ಚ್ ನವೀಕರಣಗೊಂಡು ಇಷ್ಟು ದೊಡ್ಡದಾಗಿ ನಿಂತಿದೆ. 1918ರಲ್ಲಿ ಈ ದೇವಾಲಯ ಕಟ್ಟಬೇಕಾದ್ರೆ ಇದ್ದದ್ದು ಕೇವಲ 15 ಅಡಿ ಉದ್ದ, 20 ಅಡಿ ಅಗಲ ಚರ್ಚ್. ಯಾಕಂತ ಹೇಳಿದ್ರೆ ಅವಾಗ ಇದ್ದ ಕುಟುಂಬಗಳ ಸಂಖ್ಯೆ ಕೂಡ ಅಷ್ಟೇ, 15 ರಿಂದ 20 ಕುಟುಂಬ. ಅದಕ್ಕೆ ಪೂರಕ ಎಂಬುವಂತೆ ಕಟ್ಟಿದ್ರು. ಆದ್ರೆ ಬರುತ್ತಾ ಈಗ ಅನಿಲ್ ಅವರು ಹೇಳಿದ ಹಾಗೆ ಸಭೆಯಲ್ಲಿ ಸಭಾ ಸದಸ್ಯರ ಸಂಖ್ಯೆ ಜಾಸ್ತಿ ಆಯಿತು. 40 ರಿಂದ 45 ಕುಟುಂಬಗಳಾಗ್ತದೆ.
1987 ಇದನ್ನು ಮನಗಂಡು ಇದನ್ನು ನಾವೇನ್ ಮಾಡ್ಬೇಕು, ದೇವಾಲಯವನ್ನು ವಿಸ್ತರಣೆ ಮಾಡ್ಬೇಕೆಂಬುದಾಗಿ ಮನಗಂಡು 1990ಕ್ಕೆ ಈ ದೇವಾಲಯಕ್ಕೆ, ಅಂದ್ರೆ ಹಳೆಯ ದೇವಾಲಯಕ್ಕೆ 2 ವಿಂಗ್ಸ್ ಗಳನ್ನು ಆಡ್ ಮಾಡ್ತಾರೆ ಮತ್ತು ಬೆಲ್ ಟವರ್ ಅನ್ನು ಕಟ್ತಾರೆ. 1990ಕ್ಕೆ ಇದನ್ನು ಪ್ರತಿಷ್ಠಿಸ್ತಾರೆ. ಒಂದು ಎಕ್ಸ್ಟೆಂಡ್ ಮಾಡಿ 2 ವಿಂಗ್ಸ್ ಗಳನ್ನು ಕಟ್ಟಿ ಮತ್ತು ಬೆಲ್ ಟವರ್ ಅನ್ನು ಕಟ್ಟಿ ಅದನ್ನು 1990ಕ್ಕೆ ಅದನ್ನು ಪ್ರತಿಷ್ಠಿಸ್ತಾರೆ. ನಂತರದಲ್ಲಿ ಇನ್ನೂ ಸಭೆ ಅದು ಬೆಳೀತಾ ಬಂದ ಹಾಗೆ 2018 ಅಂದ್ರೆ ಸಭೆಯ 100ನೇ ವರ್ಷದ ವಾರ್ಷಿಕೋತ್ಸವದ ಒಂದು ಸುಂದರವಾದಂತಹ ಸಮಯದಲ್ಲಿ ಈ ದೇವಾಲಯವನ್ನು ಪುನರ್ ಪ್ರತಿಷ್ಠಿಸುವಂತ, ಪುನರ್ ನವೀಕರಣ ಕಾರ್ಯವನ್ನು ಮಾಡುವಂತ ಕಾರ್ಯವನ್ನು ರೆವರೆಂಡ್ ಸುಧಾಕರ್ ಅಯ್ಯನವರ ನೇತೃತ್ವದಲ್ಲಿ ಈ ಒಂದು ಸಭೆ ಹಮ್ಮಿಕೊಂಡು ಮತ್ತು ಅದರಲ್ಲಿ ಯಶಸ್ವಿಯನ್ನು ಕಾಣುವಂಥದ್ದನ್ನು ನಾವು ನೋಡ್ಬೋದು. 2018 100ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ದೇವಾಲಯ ಪುನರ್ ನವೀಕರಣಗೊಂಡು ಕಟ್ಟಲ್ಪಡ್ತದೆ, ಪುನರ್ ಪ್ರತಿಷ್ಠಿಸಲ್ಪಡ್ತದೆ. ತದನಂತರದಲ್ಲಿ 100ರ ವರ್ಷದ ವಾರ್ಷಿಕೋತ್ಸವದ ನಂತರದಲ್ಲಿ ಈ ಒಂದು ಸಭೆಯ ಹಮ್ಮಿಕೊಂಡಂತಹ ಅಭಿವೃದ್ಧಿ ಕಾರ್ಯಗಳೇನು, ಯಾವ ರೀತಿಯಲ್ಲಿ ಸಭೆ ಬೆಳವಣಿಗೆ ಆಯಿತು, ಈಗ ಪ್ರಸ್ತುತ ಎಷ್ಟು ಸಭೆಯ ಸದಸ್ಯರಿದ್ದಾರೆ ಅದನ್ನು ನಮ್ಮ ಮಧ್ಯದಲ್ಲಿರುವಂತಹ ರಾಜ್ಯಗಳು. ಈಗ 70ರಿಂದ 72 ಕುಟುಂಬಗಳು ಇಲ್ಲಿ ನೆಲೆಸಿದೆ. ಒಂದು 10ರಿಂದ 15 ಕುಟುಂಬಗಳು ಹೊರಗಡೆ ಇದೆ. ಸೊ ಯಾವ್ದಾದ್ರು ವಿಶೇಷವಾದಂತ ಆರಾಧನೆಗಳಿದ್ರೆ ಎಲ್ಲರೂ ಕೂಡ ಬಂದು ಭಾಗಿಯಾಗ್ತಾರೆ. 2025 ಅಂದ್ರೆ 107ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಚರ್ಚ್ನ ಪಾರ್ಸನೇಜ್ ಅದು ತುಂಬಾ ಒಂದು ಹಳೆಯ ಪರಿಸ್ಥಿತಿಯಲ್ಲಿತ್ತು. ಸಭೆಯವರ ಸಹಕಾರ, ಸಮಿತಿಯವರ ಸಹಕಾರ ಹಾಗೂ ಮತ್ತವಲ್ಲದೆ ಈ ಲೋಕಲ್ ಲೀಡರ್ಸ್ ಅವರೆಲ್ಲರ ಸಹಕಾರದೊಂದಿಗೆ ಉತ್ತಮವಾದಂಥ ಒಂದು ಹೈಟೆಕ್ ಮನೆ ಕೂಡ ನಿರ್ಮಾಣವಾಗಿದೆ. ಎಲ್ಲ ಸೌಕರ್ಯಗಳಿರುವಂಥ ಮನೆ. ಅದರೊಟ್ಟಿಗೆ ಸಭಾ ಪರಿಪಾಲನಾ ಸಮಿತಿ ಒಂದು ಮೀಟಿಂಗ್ ಏನ್ ಮಾಡಬೇಕು ಡಾಕ್ಯುಮೆಂಟೇಶನ್ಗೆ, ಅದಕ್ಕೆ ಕೂಡ ಒಂದು ಸಪರೇಟ್ ಒಂದು ಆಫೀಸ್ ಕೂಡ 2025ರಲ್ಲಿ ನೆರವೇರಿತು. ಅಷ್ಟು ಮಾತ್ರವಲ್ಲದೆ ಈಗ 2026 108ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಭೆಗೆ ಕ್ಷಮಾಮರಣ ದಿನಗಳಿಗೆ ಹಾಗೂ VBSಗೆ ಬರುವಂತ ಸೇವಕರನ್ನ ಸಹೋದರರ ಮನೆಯಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಉಳಿಸುವಂತ ಒಂದು ಸಂದರ್ಭ ಇತ್ತು, ಖರ್ಚು ವೆಚ್ಚಗಳಿತ್ತು. ಆದ್ರಿಂದ ಈ ಒಂದು ಕಮಿಟಿ ಒಂದು ಆಲೋಚನೆ ಮಾಡಿ ಅವ್ರಿಗೊಂದು ವಸತಿ ಗೃಹವನ್ನು ಮಾಡಿ ಕೊಟ್ರೆ ಒಳ್ಳೇದಂತೇಳಿ ಅದನ್ನು ಕೂಡ ಒಳ್ಳೆ ಸುಸಜ್ಜಿತವಾಗಿ ಒಂದು ಅಡಿಗೆ ಮನೆ, ಒಂದು ಹಾಲು, ಒಂದು ಬಾತ್ರೂಮ್ ಎಲ್ಲನೂ ಕೂಡ ಸೋಲಾರ್ ಫೆಸಿಲಿಟಿ ಎಲ್ಲನೂ ಕೂಡ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ನಾವು ನಮ್ಮ ಮಾನ್ಯ ಧರ್ಮಾಧ್ಯಕ್ಷರು ಬಂದು ಅದನ್ನ ಪ್ರತಿಷ್ಠೆ ಮಾಡೋಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಭೆಯ ಒಂದು ನಮ್ಮ ಮೇನ್ ರೋಡ್ಗೆ ಒಳಗಡೆ ಇರೋದ್ರಿಂದ ಚರ್ಚು ಅಲ್ಲಿ ಕೂಡ ಒಂದು ನಾಮಫಲಕವನ್ನ ಹಾಕ್ಬೇಕಂತೇಳಿ ಆಲೋಚನೆ ಮಾಡಿ ಅದೇ ದಿನಕ್ಕೆ ನಾಮಫಲಕವನ್ನ ಕೂಡ ಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಭೆಯ ಯವನಸ್ಥರು ಎಲ್ಲ ಒಂದು ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಅನೇಕ ದಾನಿಗಳು ಕೂಡ ಸಭೆಯಲ್ಲಿ ಇದ್ದಾರೆ. ಸಭೆಗೆ ಮಾತ್ರವಲ್ಲದೆ ಇತರ ಸಭೆಗಳಿಗೂ ಕೂಡ ದಾನ ಕೊಡುವುದರ ಮೂಲಕವಾಗಿ ಕೊಡುಗೆಯ ದಾನಿಗಳಾಗಿದ್ದಾರೆ. ಮಾತ್ರವಲ್ಲದೆ ನಮ್ಮ ಯವನಸ್ಥರು ಪ್ರತಿದಿನ ದೈಹಿಕ ಚಟುವಟಿಕೆಗಳಲ್ಲಿ ಕೂಡ ವಾಲಿಬಾಲ್ ಆಡುವಂಥದ್ದು ಮತ್ತೆ ಎಲ್ಲ ರೀತಿಯಲ್ಲೂ ತಮ್ಮನ್ನ ಸಭೆಯ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿ, ವಿಶೇಷವಾಗಿ ನಾನೊಂದು ಮಾತನ್ನ ಮೆನ್ಷನ್ ಮಾಡಕ್ಕೆ ಹೇಳಿದ್ರೆ, ಸತ್ಯವೇದದಲ್ಲಿ ದೇವರ ವಾಕ್ಯ ಜ್ಞಾನದಲ್ಲಿ ಕೂಡ ಮಕ್ಕಳು ಬೆಳೀತಾ ಇದ್ದಾರೆ. ಬಿಗ್ ಜೆ ಟಿವಿ ಆಗಿರ್ಬೋದು, ಅನೇಕ ಊರುಗಳಲ್ಲಿ ನಡೆಯುವಂತ ಬೈಬಲ್ ಕ್ವಿಜ್ಗಳ ಪ್ರತಿ ಒಂದೊಂದು ಕ್ವಿಜ್ಗಳಲ್ಲೂ ಕೂಡ ಮೊದಲನೇ ಬಹುಮಾನ ತರುವಂತ ಒಂದು ಸಾಮರ್ಥ್ಯವನ್ನು ಮಕ್ಕಳು ಹೊಂದಿದ್ದಾರೆ ದೇವರ ಆಶೀರ್ವಾದದಿಂದ. ಸಭೆಯು ಹಂತ ಹಂತವಾಗಿ ಅದು ಬೆಳವಣಿಗೆ ಹೊಂದುತ್ತಿರುವಂಥದ್ದು ನಾವು ನೋಡ್ತೇವೆ. 15-20 ಸದಸ್ಯರಿಂದ ಪ್ರಾರಂಭಿಸಲ್ಪಟ್ಟಂತಹ ಈ ಒಂದು ಸಭೆ ಈಗ ಸುಮಾರು 70ರಿಂದ 75 ಕುಟುಂಬಗಳ ಒಂದು ಸಭೆಯಾಗಿ ಅದು ಬೆಳವಣಿಗೆ ಹೊಂದಿದೆ. ಆಧ್ಯಾತ್ಮಿಕವಾಗಿಯೂ ಕೂಡ, ಆತ್ಮಿಕವಾಗಿಯೂ ಮಾತ್ರವಲ್ಲ ಎಲ್ಲಾ ವಿಧದಲ್ಲೂ ಕೂಡ ಸರ್ವತೋಮುಖವಾಗಿ ಇದು ಅಭಿವೃದ್ಧಿಯನ್ನು ಹೊಂದುತ್ತಾ ಬರುತ್ತಿರುವಂತಹ ಒಂದು ಸಭೆ. ಒಂದು ದೇವಾಲಯದ ಕಟ್ಟಡ 2018ರಲ್ಲಿ ಪುನರ್ ಪ್ರತಿಷ್ಠಾಪನೆಗೊಂಡದ್ದು ಮಾತ್ರವಲ್ಲ, ದೇವಾಲಯಕ್ಕೆ ಪೂರಕವಾಗಿ ಒಂದು ಸಭಾಪಾಲಕರ ಮನೆಯನ್ನು ಕೂಡ ಪುನರ್ ನವೀಕರಣ ಮಾಡುವಂತ, ಅದಕ್ಕೆ ಪೂರಕವಾಗಿ ಗೆಸ್ಟ್ ಹೌಸ್ ಅನ್ನು ಕೂಡ ಕಟ್ಟುವಂತ, ಸಭೆಯು ಕೂಡ ಸಭೆಯ ಮಕ್ಕಳು, ಸಭಾ ಸದಸ್ಯರು ಕೂಡ ಆತ್ಮಿಕವಾಗಿ ಅದು ಬೆಳವಣಿಗೆಯನ್ನು ಹೊಂದಿ ದೇವರ ಸ್ವಾರ್ಥೆಯನ್ನು ಸಾರುವಂತ ಒಂದು ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿರುವಂಥದ್ದು ಬಹಳ ವಿಶೇಷ. ಅದರಿಂದ ಈ ಒಂದು 108ನೇ ವಾರ್ಷಿಕೋತ್ಸವದ ಈ ಒಂದು ಸುಂದರವಾದಂತಹ ಸಮಯದಲ್ಲಿ ಮತ್ತೊಂದು ಆವರ್ತಿ ಎಲ್ಲ ಸಭಾಪಾಲಕರಿಗೆ, ರೆವರೆಂಡ್ ಜಾಕೋಬ್ ಅಯ್ಯನವರಿಗೆ, ಸಭಾ ಸೇವಕರಿಗೆ, ರೆವರೆಂಡ್ ಸುಜೇಂದ್ರ ಅಯ್ಯನವರಿಗೆ ಹಾಗೂ ಸಭಾ ಪರಿಪಾಲನಾ ಸಮಿತಿ ಎಲ್ಲ ಸದಸ್ಯರಿಗೆ,
ಸಭೆಯ ಎಲ್ಲ ಸದಸ್ಯರಿಗೂ ಕೂಡ ನಾವು ಹಾಸನ ಚಿಕ್ಕಮಗಳೂರು ವಲಯದ ವತಿಯಿಂದ ನಾವು ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತೇವೆ. ಬರುವಂತ ಮುಂದಿನ ವರ್ಷಗಳಲ್ಲಿ ದೇವರು ಹೇರಳವಾಗಿ ಈ ಒಂದು ಸಭೆಯನ್ನು ತನ್ನ ಸೇವಾ ಸಾಧನವಾಗಿ ಮತ್ತಷ್ಟು ಬಳಸಿಕೊಳ್ಳಿ ಎಂಬುದಾಗಿ ನಾವು ಹಾರೈಸಿ ವಂದಿಸುವರಾಗಿದ್ದೇವೆ. ಪ್ರಿಯರೇ, CSI ವಿಕಾರ್ ಸ್ಮಾರಕ ದೇವಾಲಯ 1918ರಲ್ಲಿ ಕಟ್ಟಲ್ಪಡುವುದಕ್ಕಿಂತ ಮೊದಲು ಈ ಒಂದು ಸ್ಥಳದಲ್ಲಿ ಆರಾಧನೆ ನಡೀತಿತ್ತು. ಕ್ರೈಸ್ತ ಸಮುದಾಯ ಸೇರಿ ಬರ್ತಿತ್ತು ಮತ್ತು ಅವರು ಆರಾಧನೆಯನ್ನು ಮಾಡ್ತಿದ್ರು. ಆರಾಧನೆ ನಡೆಯಲ್ಪಡುತ್ತಿದ್ದಂತ ಒಂದು ವಿಶೇಷವಾದಂತಹ ಸ್ಥಳದಲ್ಲಿ ಈಗ ನಾವು ಬಂದು ನಿಂತಿದ್ದೇವೆ. ಅದೇ ಸ್ಕೂಲ್ ಮನೆ ಎಂಬುದಾಗಿ ಕರೆಯಲ್ಪಡ್ತದೆ. ಈಗ ನಮ್ಮ ಕಣ್ಣ ಮುಂದೆ ಇರುವಂತ ಸ್ಕೂಲ್ ಮನೆ ಇದೇ ಸ್ಥಳದಲ್ಲಿ 1918ಕ್ಕಿಂತ ಮೊದಲು ಈ ಒಂದು ಸ್ಥಳದಲ್ಲಿ ಆರಾಧನೆ ನಡೆಯಲ್ಪಡ್ತಿತ್ತು. ಮಾತ್ರವಲ್ಲ, ಇಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತಿದ್ರು. 1ರಿಂದ 4ನೇ ತರಗತಿವರೆಗೆ ಇಲ್ಲಿ ಶಿಕ್ಷಣವನ್ನು ಕೂಡ ಕೊಡ್ತಿರುವಂತಹ ಒಂದು ಸ್ಥಳ ಈ ಒಂದು ಸ್ಕೂಲ್ ಮನೆ. ಇದನ್ನು ನಾವು ಪ್ರವೇಶಿಸಿ ಇಲ್ಲಿಯ ಹಳೆ ವಿದ್ಯಾರ್ಥಿಗಳ ಹತ್ರ ಕೂಡ ನಾವು ಮಾತಾಡೋಣ. ಕರ್ತನಲ್ಲಿ ಪ್ರಿಯರೇ, CSI ವಿಕಾರ್ ಸ್ಮಾರಕ ದೇವಾಲಯಕ್ಕೆ ಸಂಬಂಧಪಟ್ಟ ಒಂದು ಸ್ಕೂಲ್ ಮನೆಯಲ್ಲಿ ನಾವಿದ್ದೇವೆ. ಇದನ್ನು ಸ್ಕೂಲ್ ಮನೆ ಎಂಬುದಾಗಿ ಅವರು ಸಾಮಾನ್ಯ ಇಲ್ಲಿಯ ಜನರು ಇದನ್ನು ಕರೀತಾರೆ. ಈ ಒಂದು ಸ್ಕೂಲ್ ಮನೆಯಲ್ಲಿ ಓದಿದಂತ ಹಳೇ ವಿದ್ಯಾರ್ಥಿಗಳು ನಮ್ಮ ಮಧ್ಯದಲ್ಲಿ ಇದ್ದಾರೆ. ವಿಶೇಷವಾಗಿ ನಮ್ಮ ಪ್ರಿಯ ಹಿರಿಯರು ಬೋರೇಗೌಡರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅದೇ ವೇಳೆ ಈ ಸಭೆಯ ಸದಸ್ಯರಾದಂತ ಶ್ರೀಯುತ ಬೆಂಜಮಿನ್ ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅದೇ ವೇಳೆ ಈ ಒಂದು ಸ್ಕೂಲ್ ನಲ್ಲಿ ಕರೆತಂತ ಶ್ರೀಯುತ ಸುಗಂಧ ರಾಜ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಇವಾಗ 3 ಜನರು ನಾವು ಮಾತಾಡ್ಕೊಂಡು ಈ ಸ್ಕೂಲಿನ ಒಂದು ವಿಶೇಷತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬೋರೇಗೌಡ್ರೆ, ಈ ಒಂದು ಸ್ಕೂಲ್ ನಲ್ಲಿ ನೀವು ಯಾವಾಗ ಓದಿದ್ದೀರಿ? ನಾನು ಹುಟ್ಟಿದಿ ಬೆಳೆದು 5ನೇ ವರ್ಷಕ್ಕೆ ಇಲ್ಲಿಗೆ ಓದಕ್ ಕಳ್ಸಿದ್ರು ನಮ್ಮ ಮನೇಲಿ. ನಮ್ಮ ತಂದೆ ನೀವು 5ನೇ ವರ್ಷದಲ್ಲಿ ಇರ್ಬೇಕಾದ್ರೆ ಓದಕ್ ಕಳ್ಸಿದ್ರು. ಅವಾಗ ಸ್ಕೂಲ್ ಎಲ್ಲೂ ಇರಲಿಲ್ಲ, ಸ್ಕೂಲ್ ಎಲ್ಲೂ ಇರಲಿಲ್ಲ, ಇಲ್ಲಿ ಎಲ್ಲೂ ಇರಲಿಲ್ಲ. ಇದೇ ಸ್ಕೂಲು ನಮ್ಗೆ. ಅವತ್ತು ಹಂಚಿನ ಮನೆ, ಹಂಚು ನಾಡಿ ಹಂಚು, ನಾಡಂಚು ಮನೆ. ಈ ನಾಡಂಚು ಮನೆಯಲ್ಲಿ ಈ ಸುತ್ತಮುತ್ತ ಯಾವ್ದು ಸ್ಕೂಲ್ ಇರ್ಲಿಲ್ಲ? ಇಲ್ಲ, ಯಾವ್ದು ಇರಲಿಲ್ಲ. ನಿಮ್ಮ ತಂದೆ ನಮ್ಮ ತಾತನ ಕಾಲದಿಂದಲೂ ಇರಲಿಲ್ಲ. ಹೇಗೆ ನೀವು ಓದಿದ್ರಿ? ಪುಸ್ತಕದ ಮೇಲೆ ಬರ್ತಾರು. ಪುಸ್ತಕ ಇತ್ತವಾಗ? ಅಲ್ಲ, ಇದು ನೆಲದ ಮೇಲೆ, ಮರಳಿನ ಮೇಲೆ ಬರ್ಸಿ ಇವರಿಗೆ ವಿದ್ಯಾಭ್ಯಾಸ ಕೊಡ್ತಿದ್ರು. ಮರಳಿನ ಮೇಲೆ ಬರ್ಸಿ ವಿದ್ಯಾಭ್ಯಾಸ ಕೊಡ್ತಿದ್ರು. ನಮ್ಮ ಮಧ್ಯದಲ್ಲಿ ಬೆಂಜಮಿನ್ ಅಂಕಲ್ ಅವರು ಕೂಡ ಈ ಒಂದು ಸ್ಕೂಲಿನ ಹಳೆಯ ವಿದ್ಯಾರ್ಥಿ. ನಿಮ್ಮ ಅನುಭವ ಹೇಳಿ. ನಾವು 1956ನೇ ಇಸ್ವಿಯಲ್ಲಿ 56ನೇ ಇಸ್ವಿಯಲ್ಲಿ ನಾವು ಈ ಸ್ಕೂಲಿಗೆ ಸೇರ್ಕೊಂಡ್ವಿ. ಅವಾಗ ನಮಗೆ ಪೇಪರು ಪುಸ್ತಕ ಇರಲಿಲ್ಲ. ಸ್ಲೇಟು, ಮಣ್ಣಿನ ಸ್ಲೇಟ್ ಬಂತು ಅವಾಗ. ಇಲ್ಲಿ ನಮಗೆ ಬಿಷಪ್ ಅವರು ಮಿಷನರಿಯವ್ರನ್ನ ಬೋರ್ಡಿಂಗ್ನಿಂದ ಇಲ್ಲಿಗೆ ಕಳ್ಸೋರು ಶಿಕ್ಷಕರಾಗಿ. ಅವಾಗ ನಮ್ಗೆ ಇಲ್ಲಿ ಭಾಗ್ಯಮ್ಮ ಮೇಡಮ್ ಅಂತ ಇದ್ರು, ಪುಷ್ಪಮ್ಮ ಮೇಡಮ್ ಅಂತ. ಅವರು ನಮ್ಗೆ 1ನೇ ಕ್ಲಾಸ್ನಿಂದ ನಮ್ಗೆ ತರಗತಿ ಕೊಟ್ರು. ಎಷ್ಟನೇ ತರಗತಿವರೆಗೆ ಇಲ್ಲಿ ಓದಿದ್ದೀವಿ? ನಾನು ಇಲ್ಲಿ ಬಂದು 4ನೇ ತರಗತಿ ತನಕ ಓದಿದ್ದೆ. 4ನೇ ತರಗತಿವರೆಗೆ ಇತ್ತು ಅಲ್ವಾ? 1ರಿಂದ 4ನೇ ತರಗತಿ. 5ನೇ ತರಗತಿಗೆ ಅವಾಗ ಸ್ಕೂಲು ಇದಾಯ್ತು, ಗೌರ್ಮೆಂಟ್ ಸ್ಕೂಲ್ ಬಂತು. ಇಲ್ಲಿಂದ ಅಲ್ಲಿಗೆ ನಮಗೆ TC ಕೊಟ್ಟು ಅಲ್ಲಿಗೆ ಕಳ್ಸೋದು. ಅವಾಗ ನಾವು ಇಲ್ಲಿ ಸ್ಲೇಟ್ ನಲ್ಲಿ ನಾವು ಅಕ್ಷರ ಕಲಿತು
ನಾವು ವಿದ್ಯಾಭ್ಯಾಸ ಮಾಡಿದ್ವಿ. ಹಿರಿಯ ವಿದ್ಯಾರ್ಥಿ ಸುಗಂಧರಾಜರವರು ಇದ್ದಾರೆ. ನಿಮ್ಮ ಅನುಭವಗಳನ್ನು ಹೇಳಿ. ನಾನು 58ನೇ ಇಸ್ವಿಲಿ ಇಲ್ಲಿ ಶಾಲೆಗೆ ಸೇರಿದೆ. ಅವಾಗ ಒಂಥರ ಸ್ಲೇಟ್ ಅಲ್ಲಿ ಮಣಿಗಳು ಮತ್ತೆ ಎಕ್ಸೈಜ್ ಬರೀ ಕೊಡೋರು. ಎಕ್ಸೈಸ್ ಇಲ್ಲಿಂದ 3ನೇ ಕ್ಲಾಸ್ಗೆ ಚನ್ನಪಟ್ಟಣ ಗೌರ್ಮೆಂಟ್ ಸ್ಕೂಲ್ಗೆ ಅಲ್ಲಿಗೆ ಹೋದ್ವಿ. ಅವಾಗ ನಾಡಂಚು. ಅವಾಗ್ಲೂ ನಾಡಂಚೆ. ಬಿಲ್ಡಿಂಗ್ ಅಲ್ವಾ? ಹೌದು, ಇದೇ ಬಿಲ್ಡಿಂಗು. ನೀವು ಇಲ್ಲಿ ಓದ್ಬೇಕಾದ್ರೆ ನಿಮ್ಮ ಬ್ಯಾಚ್ ಅಲ್ಲಿ ಎಷ್ಟು ಮಕ್ಕಳಿದ್ರು? ಒಂದು 7ರಿಂದ 8-9 ಮಕ್ಕಳು ಇದ್ದು. 7ರಿಂದ 9 ಮಕ್ಕಳು. ಅಂದ್ರೆ 1946ರಲ್ಲಿ ಬೋರೇಗೌಡರು ಇಲ್ಲಿ ಓದ್ಬೇಕಾದ್ರೆ ಅವರು ಕೂಡ ಓದಿದಂತ ಮಕ್ಕಳು ಒಟ್ಟಿಗೆ 9 ಮಂದಿ. 7ರಿಂದ ನಂತರ ಸ್ವಲ್ಪ ಬೆಳವಣಿಗೆ ಆಗ್ತದೆ. ನಮ್ಮ ಬೆಂಜಮಿನ್ ಅಂಕಲ್ 1956ರಲ್ಲಿ ಅವ್ರು ಓದ್ತಾರೆ. ಅವರ ಕಾಲದಲ್ಲಿ ಎಷ್ಟು ಮಕ್ಕಳು ಇದ್ರು ಎಂಬುದಾಗಿ ನಾವು ಕೇಳೋಣ. ಎಷ್ಟಿದ್ರು ಅಂಕಲ್ ನಿಮ್ಮ ಕಾಲದಲ್ಲಿ, ನಿಮ್ಮ ಬ್ಯಾಚ್ ಅಲ್ಲಿ? ಅವಾಗ ಬ್ಯಾಚ್ ನಲ್ಲಿ ಸುಮಾರು 25ರಿಂದ 30 ಮಕ್ಕಳು ಇದ್ರು. 25ರಿಂದ 30 ಮಕ್ಕಳು ಅವರ ಬ್ಯಾಚ್ ಅಲ್ಲಿ ಓದಿದ್ದಾರೆ. ಸುರೇಂದ್ರರಾಜ್ ಅವರು ಅಂಕಲ್ ಅವರು ಕೂಡ ಇಲ್ಲೇ ಓದಿದ್ದು 58ರಲ್ಲಿ. ನಿಮ್ಮ ಬ್ಯಾಚ್ ಅಲ್ಲಿ ಎಷ್ಟು ಮಕ್ಕಳು? 25ರಿಂದ 30 ಜನ ಇದ್ರು 25ರಿಂದ 30 ಜನ ಅಷ್ಟೇ. 25ರಿಂದ 30 ಜನ, 9 ಮಕ್ಕಳು. ನಂತರದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ, 25, 30, ನಂತರ ಇನ್ನೂ ಹೆಚ್ಚಾಗಿರುವಂತದ್ದು ನಾವು ಗಮನಿಸಬೇಕು.